ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಧನಾಕರ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಪೊರಕೆ ಕೆಳಗೆ ಯಾವ ವಸ್ತುವನ್ನು ಬಚ್ಚಿಟ್ಟರೆ ನಮಗೆ ಧನ, ಸಂಪತ್ತು, ಅದೃಷ್ಟ ಎಲ್ಲವೂ ಹೇಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದರ ಮೊದಲು ಕೆಳಗೆ ಕಾಣುವ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರು ಕೂಡ ನಮ್ಮ ಧನಾಕರ್ಷಣ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪೊರಕೆ ಕೆಳಗೆ ಈ ಒಂದು ವಸ್ತು ಇಟ್ಟರೆ ರಾತ್ರೋರಾತ್ರಿ ನಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿ ಹೇಳಿದ್ದಾರೆ. ಎಲ್ಲರ ಮನೆಯಲ್ಲೂ ಕೂಡ ಖಂಡಿತವಾಗಿ ಇರುವಂತಹ ವಸ್ತು ಅಂದರೆ ಪೊರಕೆ. ಈ ಪೊರಕೆ ವಿಷಯದಲ್ಲಿ ಯಾವಾಗಲೂ ಕೂಡ ನಾವು ಕೆಲವು ತಪ್ಪುಗಳನ್ನು ಮಾಡಬಾರ್ದು. ನಾವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡಿದರೂ ಕೂಡ ಕಷ್ಟಗಳು ಅನುಭವಿಸಬೇಕಾಗತ್ತೆ. ಪೊರಕೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ. ಪೊರಕೆ ಲಕ್ಷ್ಮೀ ದೇವಿಯ ಜೊತೆ ಡೈರೆಕ್ಟ್ ಆಗಿ ಸಂಬಂಧ ಹೊಂದಿದೆ. ಯಾರು ಪೊರಕೆಯನ್ನು ಸರಿಯಾಗಿ ಉಪಯೋಗಿಸ್ತಾರೋ ಅವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅಂಥ ಪೊರಕೆಯಿಂದ ಸಂಜೆ ಮನೆ ಗುಡಿಸಬಾರ್ದು. ಪೊರಕೆಯನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು. ಪೊರಕೆಯನ್ನು ಯಾವಾಗಲೂ ಕೂಡ ಕಾಲಿನಿಂದ ತುಳಿಬಾರ್ದು. ಹೊರಗಡೆ ಗುಡಿಸೋ ಪೊರಕೆ ಯಾವಾಗಲೂ ಬಾತ್ರೂಮ್ನಲ್ಲಿ ಇಡಬಾರ್ದು, ಹೊರಗಡೆ ಎಲ್ಲಾದರೂ ಇಡಬೇಕು. ಇನ್ನು ಮುಖ್ಯವಾಗಿ ಪೊರಕೆ ಕೆಳಗೆ ಈ ಒಂದು ವಸ್ತು ಇಟ್ಟರೆ ರಾತ್ರೋರಾತ್ರಿ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಕೆಲವು ಪಂಡಿತರು ಹೇಳ್ತಾ ಇದ್ದಾರೆ. ಆ ವಸ್ತು ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ 2 ಅಥವಾ 3 ಪೊರಕೆ ಇದ್ದೇ ಇರುತ್ತೆ. ಆ ಪೊರಕೆಯನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಇಡದೆ ಹೋದರೆ ತುಂಬ ಸಮಸ್ಯೆಗಳು ಎದುರಾಗುತ್ತವೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಈ ಪೊರಕೆ ವಿಷಯದಲ್ಲಿ ನಾವು ತಿಳಿಯದೆ ಮಾಡುವಂಥ ಕೆಲವು ತಪ್ಪುಗಳಿಂದ ಕೂಡ ಲಕ್ಷ್ಮೀ ಕಟಾಕ್ಷ ಕಳೆದುಕೊಳ್ಳುತ್ತೇವೆ. ಇದರ ಕಾರಣದಿಂದ ಆರ್ಥಿಕ ಸಮಸ್ಯೆಗಳು ಶುರುವಾಗುತ್ತವೆ. ಪೊರಕೆಯಿಂದ ನಾವು ಮಾಡಬಾರದಂತಹ ಕೆಲವು ಕೆಲಸಗಳನ್ನು ಅಪ್ಪಿತಪ್ಪಿಯೂ ನಾವೇನಾದರೂ ಈ ಕೆಲಸವನ್ನು ಮಾಡಿದರೆ ಅಂತೂ ಲಕ್ಷ್ಮೀ ದೇವಿಗೆ ತುಂಬಾ ಕೋಪ ಬರುತ್ತೆ. ಈ ಪೊರಕೆ ಬರೀ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ವಸ್ತುವಲ್ಲ, ಇನ್ನು ಶನಿದೇವರು ಹಾಗೂ ರಾಹುಗೂ ಕೂಡ ಇದು ಸಂಬಂಧಪಟ್ಟಿದೆ. ಪೊರಕೆ ಶನೀಶ್ವರನ ಆಯುಧ. ಇಷ್ಟೊಂದು ಪ್ರಸಿದ್ಧ ಹೊಂದಿರುವ ಪೊರಕೆಯನ್ನು ನಾವು ಮನೆಯಲ್ಲಿ ಬಳಸುವಾಗ ಜಾಗ್ರತೆಗಳನ್ನು ಮಾಡಬೇಕಾಗತ್ತೆ. ಮುರಿದು ಹೋದಂಥ ಪೊರಕೆ ಅಥವಾ ತುಂಬ ಹಳೆಯದಾದ ಪೊರಕೆಯಿಂದ ಮನೆಯನ್ನು ಗುಡಿಸಿದರೆ ಮನೆಯಲ್ಲಿ ಹಣ ನಿಲ್ಲಲ್ಲ. ಪೊರಕೆ ಹಾಗೂ ಮೊರ ಎರಡನ್ನೂ ಕೂಡ ಒಂದೇ ಕಡೆ ಇಡಬಾರ್ದು. ಇವೆರಡನ್ನು ಒಂದೇ ಕಡೆ ಇಟ್ಟರೆ ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ನಡೀತಾ ಇರುತ್ತೆ. ಪೊರಕೆನ ನೀವು ಒಂದು ಮೂಲೆಯಲ್ಲಿ ಇಡುವಾಗ ಕಡ್ಡಿ ಕೆಳಗಡೆ, ಹೂವ ಮೇಲೆ ಬರೋ ಥರ ಇಡಬೇಕು. ಇನ್ನು ಪೊರಕೆನ ಮಲಗಿಸಿ ಇಟ್ಟರೆ ತುಂಬ ಒಳ್ಳೆಯದು. ಇನ್ನು ಇತ್ತೀಚೆಗೆ ಪ್ಲಾಸ್ಟಿಕ್ ಪೊರಕೆಗಳು ಜಾಸ್ತಿ ಆಗಿದೆ. ಆದರೆ ಪ್ಲಾಸ್ಟಿಕ್ ಪೊರಕೆಗಳನ್ನು ಮನೆಯಲ್ಲಿ ಬಳಸಬಾರ್ದು ಅಂತ ಕೆಲವು ಶಾಸ್ತ್ರಗಳು ಹೇಳುತ್ತೆ. ದೇವರ ಮನೆಯಲ್ಲಿ ಪೊರಕೆನ ಬಳಸಬಾರ್ದು. ಯಾವುದಾದರೂ ಬಟ್ಟೆಯಿಂದ ಮಾತ್ರ ಸ್ವಚ್ಛ ಮಾಡಬೇಕು. ಇನ್ನು ಮನೆ ಗುಡಿಸಿದ ತಕ್ಷಣ ಪೊರಕೆನ ಮೂಲೆಯಲ್ಲಿ ಇಡೋಕೆ ಹೋಗಬಾರ್ದು. ಅದನ್ನು ಹೊರಗಡೆ ತಗೊಂಡು ಹೋಗಿ 3 ಸಾರಿ ಕುಟ್ಟಿ ನಂತರ ಮನೆ ಒಳಗೆ ತಂದು ಇಡಬೇಕು. ಅದೇ ನೀವು ಹೊರಗಡೆ ಗುಡಿಸೋ ಅಂತ ಕಡ್ಡಿ ಪೊರಕೆ ಆಗಿದ್ದರೆ ಅದರಿಂದ ಗುಡಿಸಿದ ಮೇಲೆ ಸ್ವಲ್ಪ ನೀರಿನಿಂದ ಪೊರಕೆಯನ್ನು ಸ್ವಚ್ಛಗೊಳಿಸಿ ಅದನ್ನು ತಂದು ಮನೆಯ ಮೂಲೆಯಲ್ಲಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಅನಾರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಪೊರಕೆನ ಈಶಾನ್ಯ ಮೂಲೆಯಲ್ಲಿ ಇಡಬಾರ್ದು. ಹಾಗೆ ಪೂರ್ವ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಗೋಡೆಗೂ ಕೂಡ ಪೊರಕೆನ ತಾಗಿಸಿ ಇಡಬಾರ್ದು. ಇದಕ್ಕೆ ಕಾರಣ ಏನೆಂದರೆ ಪೂರ್ವ ದಿಕ್ಕಿನಲ್ಲಿ ದೇವರ ಮನೆ ಮಾಡಿಕೊಂಡಿರ್ತೀವಿ. ಹಾಗಾಗಿ ಪೂರ್ವದ ಕಡೆ ಪೊರಕೆನ ಗೋಡೆಗೆ ತಾಗಿಸಿ ಇಡಬಾರ್ದು. ಆಗ್ನೇಯ ದಿಕ್ಕಿನಲ್ಲಿ ಯಾಕೆಂದರೆ ಅಡುಗೆ ಮನೆ ಬರುತ್ತೆ. ಆದ್ದರಿಂದ ಪೊರಕೆ ಅಡುಗೆ ಮನೆಯಲ್ಲಿ ಇಟ್ಟರೆ ಪೊರಕೆಯಲ್ಲಿರುವ ಬ್ಯಾಕ್ಟೀರಿಯಾ ಅಂಟಿಕೊಳ್ಳುತ್ತೆ. ಇದಕ್ಕಾಗಿ ಅಡುಗೆ ಮನೆಯಲ್ಲಿ ಪೊರಕೆ ಇಡಬಾರ್ದು. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಪೊರಕೆ ಇಟ್ಟರೆ ಆರ್ಥಿಕ ನಷ್ಟ ಉಂಟಾಗುತ್ತೆ. ಸಾಲಗಳು ಅತಿಯಾಗಿ ಆಗುತ್ತೆ. ಜೀವನದಲ್ಲಿ ಏಳಿಗೆ ಇರಲ್ಲ. ಹಾಗಾಗಿ ಈ 3 ದಿಕ್ಕಿನಲ್ಲಿ ಪೊರಕೆ ಇಡೋಕೆ ಹೋಗಬೇಡಿ. ನೈಋತ್ಯ ಅಥವಾ ವಾಯುವ್ಯ ಮೂಲೆಯಲ್ಲಿ ಇಟ್ಟರೆ ಒಳ್ಳೆಯದು. ಆದಷ್ಟು ಪೊರಕೆನ ಯಾರಿಗೂ ಕಾಣಿಸದ ರೀತಿಯಲ್ಲಿ ಇಡಬೇಕು. ಲಕ್ಷ್ಮೀ ದೇವಿ ಆಗಲೇ ನಿಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸಿರುತ್ತಾಳೆ. ಇನ್ನು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿಡಬೇಕು. ಮನೆ ಸ್ವಚ್ಛವಾಗಿದ್ದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗುತ್ತೆ. ಬಡತನ ಬರಲ್ಲ.
ಇದರಿಂದಲೇ ಪೊರಕೆಗೂ ಲಕ್ಷ್ಮೀ ದೇವಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಇನ್ನು ಬಡತನ ಹೋಗಿ ಧನಾಗಮನ ಆಗಬೇಕು ಅಂದರೆ ರಾತ್ರಿ ಸಮಯದಲ್ಲಿ ಈ ಒಂದು ಚಿಕ್ಕ ಪರಿಹಾರ ಮಾಡ್ಕೋಬೇಕು. ಆ ಪರಿಹಾರ ಏನೆಂದರೆ, ರಾತ್ರಿ ನೀವು ಮಲಗೋ ಮುಂಚೆ 2 ಏಲಕ್ಕಿಗಳನ್ನು ಪೊರಕೆಯ ಕೆಳಗೆ ಇಡಬೇಕು. ಇದನ್ನು ಇಡೋಕ್ಕೂ ಮುಂಚೆ